21ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಶಿವಾನಂದ ಹೊನಗುಂಟಿ ಅವರಿಗೆ ಅಧ್ಯಕ್ಷೆ ಮಾಡಿದ್ದೇವೆ. ಇದ್ರದ್ದು ಜಯಂತ್ಯೋತ್ಸವ ಕಾರ್ಯಕ್ರಮದ್ದು ನಾವೆಲ್ಲ ಹಿರಿಯರು ಒಕ್ಕಟ್ಟಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳೀವಿ. ಸುಮಾರು ನಿನ್ನೆ 300ರಿಂದ 400 ಜನ ಸೇರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಜದ ಒಕ್ಕಟ್ಟು ಬಗ್ಗೆ, ಸಮಾಜ ಸಂಘಟನೆಯ ಬಗ್ಗೆ, ಸಮಾಜಕ್ಕೆ ಸಿಗ್ತಕ್ಕಂಥ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಒಕ್ಕಟ್ಟಿನ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಯಾವುದೇ ಕಾಲಕ್ಕೆ ಸಮಾಜ ಒಡಿಬಾರ್ದು, ಸಮಾಜ ಒಕ್ಕಟ್ಟಾಗಿ ಹೋಗ್ಬೇಕಂತೇಳಿ ನಿರ್ಣಯ ಆಗಿದೆ. ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅತ್ಯಂತ ಬುದ್ಧಿಜೀವಿಗಳು, ವಿದ್ಯಾವಂತರು, ಸಮಾಜದ ಸುಧಾರಕರು ಎಲ್ಲರೂ ಬಂದು ಆ ಕಾರ್ಯಕ್ರಮ ನಿನ್ನೆಯ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಂಬಿಗರ ಚೌಡಯ್ಯನ ಮೂರ್ತಿ ಗುಲ್ಬರ್ಗದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಭೂಮಿ ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ರಾಜ್ಯದಲ್ಲಿ ವಿಧಾನಸೌಧದ ಮುಂದೆ ಅಂಬಿಗರ ಚೌಡಯ್ಯನವರ ನಿಜ ಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಬೇಕೆಂಬುದು ಸಂಬಂಧಪಟ್ಟದ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದು ತಕ್ಷಣ ನಾವು ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡಬೇಕಂತ ಮಾತು ಕೊಟ್ಟಿದ್ದಾರೆ. ಈ ಭಾಗದ ಅತ್ಯಂತ ಜನಪ್ರಿಯ ಈ ಉಸ್ತುವಾರಿ ಮಂತ್ರಿ ಅಂತ ಪ್ರಿಯಾಂಕ್ ಖರ್ಗೆಜಿಯವರು ಕೂಡ ಕೌನ್ಸಿಲ್ದಲ್ಲಿ ಮಾತು ಕೊಟ್ಟಿದ್ದಾರೆ. ಬೆಂಗಳೂರದಲ್ಲೂ ಸ್ಥಾಪನೆ ಮಾಡೋಣ, ಗುಲ್ಬರ್ಗದಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡೋಣ ಅವರು ಕೂಡ ಅತ್ಯಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ. ಈ ಭಾಗದಲ್ಲಿ ಪ್ರಭಾವಿ ನಾಯಕರು ಮತ್ತು ಉಸ್ತುವಾರಿ ಮಂತ್ರಿ ಇರೋದರಿಂದ ಇಡೀ ಸಮಾಜ ಅವರ ಮೇಲೆ ಕೂಡ ನಾವು ಅವರ ಇದರಲ್ಲಿ ನಾವು ಇರೋದ್ರಲ್ಲಿಂದ ಯಾವಾಗಲೂ ಈ ಸಮಾಜ ಕೂಡ ಅವ್ರ ಮನೆತನಕ್ಕಾಗಲಿ ಪಕ್ಷಕ್ಕಾಗಲಿ ಬೆಂಬಲವಾಗಿ ಇರೋದರಿಂದ ಅವ್ರಿಗೂ ಕೂಡ ಅವತ್ತಿನ ದಿವಸ ಬರ್ತಾರೆ. 4 ಗಂಟೆಗೆ 21 ತಾರೀಕು ನಾವು ನಮ್ಮ ಭವನ ಕೂಡ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಪ್ರಿಯಾಂಕ್ ಖರ್ಗೆಯವರ ಅಮೃತ ಹಸ್ತದಿಂದ ಅವತ್ತಿನ ಭವನ ಉದ್ಘಾಟನೆ ಆಗ್ತದೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ಅಂತ ಶಿವರಾಜ್ ತಂಗಡಿಗೆಯವರು, ಶರಣ ಪ್ರಕಾಶ್ ಪಾಟೀಲರು, ಈ ಭಾಗದ ಎಲ್ಲ ಶಾಸಕರು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ 6 ಕೋಟಿ ರೂಪಾಯಿ ಶರಣ ಪ್ರಕಾಶ್ ಅವರ ಅಧ್ಯಕ್ಷದಿರೋವಾಗ KK ಬಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರು ಕೂಡ್ಕೊಂಡು 6 ಕೋಟಿ ರೂಪಾಯಿ ನಮ್ಮ ಸಮುದಾಯ ಭವನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ರಾಷ್ಟ್ರದ ನಾಯಕರು ಅವತ್ತು ಬರೋದ್ರಲ್ಲಿಂದ ಅವರಿಗೂ ಕೂಡ ವಿಶೇಷ ಸನ್ಮಾನವನ್ನು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು ಅಂಥೇಳಿ ನಿರ್ಣಯ ತೊಗೊಂಡಿದ್ದೀವಿ. ದೇವ್ರ ಇಚ್ಛೆ, ಯಾರ್ಯಾರು ಬರಬೇಕು ಅವ್ರು ಬರ್ತಾರೆ. ಅವತ್ತಿನ ದಿವಸ ಆ ಕಾರ್ಯಕ್ರಮ ಆಗ್ತದೆ. ಗುದ್ದಲಿ ಪೂಜೆ, ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆಗೆ ಆಗ್ತದೆ. ಮತ್ತು ನಮ್ಮ ಅಧ್ಯಕ್ಷರು ಮಾತು ಕೊಟ್ಟಿದ್ದಾರೆ. ಆನೆ, ಕುದುರೆ, ಒಂಟಿ ಮತ್ತು ಯಾವ್ಯಾವು ಡೋಲು ಅವೆಲ್ಲ ಉಳ್ಕಿವೇನವ ಎಲ್ಲ ತಂದು DJ ಬ್ಯಾಡ ಅಂತ ಹೇಳೀನಿ. ಎಲ್ಲವೂ ಕೂಡ ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಮುಂದೂ ಇಲ್ಲಿ ತನಕ ಏಸು ಮಂದಿ ಜಯಂತಿ ಮಾಡಿದ್ರೆ ಅವ್ರು ಯಾರೂ ನಮ್ಮಪ್ಪಲೇ ಮಾಡಿರಬಾರ್ದು, ಹಿಂದೂ ಯಾರೂ ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಮಾಡಿ ಸಮಾಜದ ಒಂದು 25,000 ಜನ ಸೇರ್ಪಡೆ ಆಗ್ತಕ್ಕಂಥದ್ದು. ಗುಲ್ಬರ್ಗದಲ್ಲಿ ಶಾಂತಿಯಿಂದ ಬೇರೆ ಜನರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನೀವೂ ಬಂದು ಭಾಗಿಯಾಗ್ರಿ ಅಂಥೇಳಿ. ಒಂದೇ ಸಮಾಜದಲ್ಲ, ಎಲ್ಲ ಜಾತಿಯರಿಗೂ ಕೂಡ ಕರೆದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ನಮ್ಮ ಸಮಾಜಕ್ಕೆ ಬೆಂಬಲ ಕೊಡ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ, ಯಶಸ್ವಿಗೊಳಿಸ್ರಿ ಅಂತೇಳಿ ಕೇಳಿಕೊಂಡು ಅವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿಡ್ತೀವಿ. ಥ್ಯಾಂಕ್ ಯು.